ಎಲ್ರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವತಿಯಿಂದ ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ರೈತ ಸಂತೆಯನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂತಂದರೆ ರೈತರು ಹಾಗೂ ಗ್ರಾಹಕರ ನಡುವೆ ಒಂದು ಕೊಂಡಿಯನ್ನು ಸ್ಥಾಪಿಸಲು. ಪ್ರಮುಖವಾಗಿ ರೈತರು ತಾವೇ ಬೆಳೆದಿರುವಂತಹ ತರಕಾರಿಗಳಾಗಿರಲಿ, ಹಣ್ಣುಗಳಾಗಿರಲಿ ಹಾಗೂ ಹೂಗಳಾಗಿರಲಿ ಅದಕ್ಕೆ ಮಾರುಕಟ್ಟೆಯನ್ನು ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಮಾರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಮೌಲ್ಯವರ್ಧಿತ ಪದಾರ್ಥಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ಬಿತ್ತನೆ ಬೀಜಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಈ ರೈತ ಸಂತೆಯಲ್ಲಿ ಪ್ರದರ್ಶನಕ್ಕೆ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಲಕ್ಷ್ಮಿ ಅನ್ನೋ ಒಬ್ಬ ರೈತ ಮಹಿಳೆ ಇದ್ದಾರೆ. ಸೊ ಇವರನ್ನ ಕೇಳೋಣ. ಇವರು ಪ್ರತಿ ಬಾರಿಯೂ ಕೂಡ ರೈತ ಸಂತೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಇವರ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಮೇಡಮ್, ರೈತ ಸಂತೆಯಲ್ಲಿ ಪಾಲ್ಗೊಂಡು ನಿಮಗೆ ಹೇಗೆ ಅನ್ನಿಸ್ತಾರೆ? ನನಗೆ ತುಂಬ ಖುಷಿ ಇದೆ ಮೇಡಮ್. ನಮಗೆ ಮಧ್ಯವರ್ಗದಿಂದ ತುಂಬ ಕಷ್ಟ ಆಗ್ತಾಯಿತ್ತು, ಪ್ರೈವೇಟ್ ಸಿಗ್ತಾಯಿಲ್ಲ. ರಾಮನಗರ KVKಯಿಂದ ನಮಗೆ ತುಂಬ ಅನುಕೂಲ ಆಯಿತು. ಅವ್ರ ಮೂಲಕ ನಮಗೆ ಡೈರೆಕ್ಟು ಇವರಿಗೆ ಕಸ್ಟಮರ್ಗೆ ಮಾರಾಟ ಮಾಡೋದ್ರಿಂದ ನಮಗೆ ಸಂತೃಪ್ತಿ ತುಂಬ ಚೆನ್ನಾಗಿದೆ. ಅಲ್ಲಿನ ವಿಜ್ಞಾನಿಗಳಿಗೆ ಸಪೋರ್ಟ್ ತುಂಬ ಚೆನ್ನಾಗಿದೆ. ಬೆಂಗಳೂರು ರೂರಲ್ ಗ್ರಾಮಾಂತರ ಜಿಲ್ಲೆಯಿಂದ ಬಂದಿರೋದು. ಸೊ ನೀವೇನೆಲ್ಲ ಪದಾರ್ಥಗಳನ್ನು ಇಲ್ಲಿ ಮಾರಾಟಕ್ಕೆ ತಂದಿರೋ? ಮೇಡಮ್, ನಾನು ಎಲ್ಲನೂ ಬೆಳೆಯೋದು ನ್ಯಾಚುರಲ್ ಆಗಿ ಬೆಳಿತೀನಿ. ಈಗ ನನ್ನ ಫಾರ್ಮಲ್ಲಿ ನಾನು ಏನು ಯಾವ್ಯಾವ ಸೀಸನಲ್ಲಿ ಏನು ಹಾಕಿದ್ರೆ ಅದನ್ನು ತಂದು ಇದು ಎಷ್ಟನೇ ಬಾರಿ ನೀವು? ನಾನು ಮೂರನೇ ಬಾರಿ. ಹೇಗೆ ಅನ್ನಿಸ್ತಾ ಇದೆ ಸರ್ ರೈತ ಸಂತೆ? ಇಲ್ಲ ಮೇಡಮ್, ಚೆನ್ನಾಗಿದೆ. ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಇದು ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಈ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿರೋದಕ್ಕೆ? ಇಲ್ಲ ಮೇಡಮ್, ಈ ಥರ ವೇದಿಕೆಗಳನ್ನ ರೈತರಿಗೆ ಕೊಟ್ಟಾಗ ರೈತರಿಗೆ ನೇರವಾಗಿ ಗ್ರಾಹಕರು ಸಿಕ್ಕಾಗ ರೈತರಿಗೆ ಒಂದು ಅವರ ಒಂದು ಬೆಳೆದಂಥ ಬೆಳೆಗಳಿಗೆ ಅವ್ರದ್ದೇ ಆದ ಬೆಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅವರು ಸ್ವಲ್ಪ ಲಾಭದಾಯಕವಾಗಿ ನಾವು ನೇರವಾಗಿ ಒಂದು ಬೆಲೆಗೆ ನಾವು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಇದು ತುಂಬ ಖುಷಿಯಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋದ್ರಿಂದ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಅಂದರೆ ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ನಾವು ಯಾವುದೋ ಏನು ಬೆಳೆಗಳನ್ನು ಬೆಳೀತಾಯಿಲ್ಲ, ಚಿಕ್ಕ ಮಟ್ಟದಲ್ಲಿ ಬೆಳೆದಿದ್ದಂಥ ಬೆಳೆನ ನಾವು ಸ್ವಲ್ಪನೇ ಮೌಲ್ಯವರ್ಧನೆ ಮಾಡಿ ಇದಕ್ಕೆ ತಂದು ಮಾರಾಟ ಮಾಡಿ, ಅಂದರೆ ನಾವು ಬೆಲೆ ಫಿಕ್ಸ್ ಮಾಡಿ ಮಾರಾಟ ಮಾಡ್ತಾಯಿದ್ದಲ್ಲ, ಅದು ನಮಗೊಂದು ಒಳ್ಳೆಯ ಖುಷಿ ಕೊಡ್ತಾಯಿದೆ. ಚೆನ್ನಾಗಿದೆ ಸರ್. ಒಂದು ಡೈರೆಕ್ಟಾಗಿ ನಾವೇ ಕಸ್ಟಮರ್ಸ್ಗೆ ಮಾತಾಡಿ ನಮ್ಮದು ಪ್ರಾಡಕ್ಟ್ಸ್ ಮಾರೋಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಖಂಡಿತ ಯೂನಿವರ್ಸಿಟಿಗೆ ಧನ್ಯವಾದಗಳು. ಸವಿತು ಬಾರಿ ನೀವು ಪಾಲ್ಗೊಳ್ತಾ ಇರೋದು ಸರಿ? ಆರನೇ ಬಾರಿ ಪಾಲ್ಗೊಳ್ತಾ ಇದ್ದೀರಾ. ನೀವು ಕೃಷಿ ವಿಶ್ವವಿದ್ಯಾನಿಲಯದ ಬಗ್ಗೆ ಏನು ಹೇಳ್ತೀರಾ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ? ಅವರು ಮಾಡ್ತಿರ್ತಕ್ಕಂಥದ್ದೊಂದು ತುಂಬ ಒಳ್ಳೆಯ ಇದು, ರೈತರಿಗೆ ತುಂಬ ಒಳ್ಳೆಯ ಇದನ್ನು. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ರೈತ ಸಂತೆಯಲ್ಲಿ ಪಾಲ್ಗೊಂಡು ನಮ್ಮ ವಿಶ್ವವಿದ್ಯಾನಿಲಯದಕ್ಕೆ ಏನು ಅಂತ ಹೇಳಲಿಕ್ಕೆ ಬಯಸ್ತೀರಾ? ಇದು ಒಂದು ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದಾಗಿದೆ, ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿ ನೀವು ಬರ್ತಿರೋದು ಎಲ್ರಿಗೂ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗ್ತಿದೆ. ತುಂಬ ಜನಕ್ಕೆ ಎಷ್ಟೊಂದು ಎಸ್ಪೆಷಲಿ ಇದು ಸೀಡ್ ಪೆನ್ಸಿಲ್ ತುಂಬ ಜನ ತೆಗೆದುಕೊಂಡು ತಗೋತಿದ್ದಾರೆ. ಖುಷಿ ಆಗ್ತಿದೆ. ಎಲ್ಲರಿಗೂ ಸದುಪಯೋಗ ಚೆನ್ನಾಗಿ ವ್ಯಾಪಾರ ವಹಿವಾಟು ನಮ್ಮ ವ್ಯಾವಸಾಯಿಕ ಸಂಘಗಳಿಗೆಲ್ಲ ನಡೀತಾ ಇದೆ. ತುಂಬ ಅನುಕೂಲ. ಚಕ್ಕೂರಿಂದ ಬಂದಿದ್ದೀವಿ. ನಾವು ರೀಸೆಂಟಾಗಿ ಈ ಕಡೆ ಮೂವ್ ಆದ್ವಿ. ಯಾರೋ ಹೇಳಿದ್ರು ಸಂತೆ ನಡೆಯುತ್ತೆ ಅಂತ. ಆಲ್ಮೋಸ್ಟ್ ಇದು ನಮಗೆ 5th ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ರೈತರು ಒಳ್ಳೆ ಪ್ರಾಡಕ್ಟ್ ಇರ್ತಾ ಇದ್ದಾರೆ. ನಾವಂತೂ ಮಿಸ್ ಮಾಡೋದಲ್ಲೇ ಬಂದು. ಓಕೆ, ಪ್ರೈಸಸ್ ಎಲ್ಲ ಹೇಗೆ? ಪ್ರೈಸ್ ರೀಸನೇಬಲ್ ಆಗಿದೆ. ರೈಸು ಅಷ್ಟೊಂದು ಕಷ್ಟ ಬಿದ್ದು ಮಾಡ್ತಾರಲ್ಲ, ಕೊಡೋದು ಖುಷಿ ಆಗುತ್ತೆ. ಒಳ್ಳೆ ಪದಾರ್ಥಕ್ಕೆ ಒಳ್ಳೆ ದುಡ್ಡು ಕೊಡೋದು ನಮ್ಮ ಕರ್ತವ್ಯ ಅಲ್ಲ. ಒಳ್ಳೆ ಆರೋಗ್ಯಕ್ಕಾಗಿ ಒಳ್ಳೆ ಇನ್ವೆಸ್ಟ್ ಮಾಡಲೇಬೇಕು. ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರಿಲಿ. ಆಲ್ ದ ಬೆಸ್ಟ್. ಅವರು ಇವರಾಗಿ ತಯಾರಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲ ಬನ್ನಿ, ಇದನ್ನು ಇನ್ನೂ ಚೆನ್ನಾಗಿ ಬೆಳೆಸಿ ಅಂತ ಹೇಳಿ. ಹೀಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಆಯೋಜಿಸಲಾಗುತ್ತಿರುವ ಈ ರೈತ ಸಂತೆಯು ಗ್ರಾಹಕರ ಹಾಗೂ ರೈತರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಗುಣಮಟ್ಟದ ಉತ್ಪನ್ನವನ್ನು ಉತ್ತಮ ಬೆಲೆಗೆ ಪಡೆಯಲು ಸಹಕಾರಿಯಾಗಿ ರೈತ ಸಂತೆ ಯಶಸ್ವಿಯಾಗಿದೆ. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಗ್ರಾಹಕರು ಮುಂಬರುವ ರೈತ ಸಂತೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ. ಧನ್ಯವಾದಗಳು.